ಶಕುನಿ, ಶೋಭಲ ರಾಜ ಶಕುನಿ, ಶೋಭಲ ರಾಜ ಶಕುನಿ, ದುರ್ಯೋಧನನ ಹಿಡಿ ಕೂಳಿಗೆ ವಶನಾದೆಯ, ದುರ್ಯೋಧನನ ಹಿಡಿ ಕೂಳಿಗೆ ವಶನಾದೆಯ, ಅವನ ಇಡಿ ಹನ್ನಕ್ಕೆ ವಶನಾಗಿ ಕೊಟ್ಟ ಮಾತನ್ನು ಮರೆಸುವೆಯಾ, ಕೊಟ್ಟ ಮಾತನ್ನು ಮರೆತಿರುವೆಯಾ? ಅಂದು ನೀನು ಮಾಡಿದ ಶಪಥವೇನಾಯಿತು ಶಕುನಿ? ಏನಾಯಿತು ಶಕುನಿ? ಏನಾಯಿತು ಶಕುನಿ ನಿನ್ನ ಶಪಥ? ಈ ಸೋಬಲ ರಾಜ ಶಕುನಿಯ ಆಶ್ವಾಸನೆಯನ್ನು ಅಲ್ಲೆಗಳುತ್ತಿರುವ ಅಧಮ ಮರುಳುಗಳೇ, ಏರಿ ಕುಹಕ ಕಂಠದ ಕರ್ಕಶಕ್ಕೆ ಏನಿ ಪ್ರಳಯಾಗ್ನೆಯ ಜ್ವಾಲೆಯನ್ನು ಪ್ರಚೋದನೆಗೈತಿರುವ ಪ್ರಚಂಡ ಮಾರತದ ಪ್ರಳಯ ತಾಂಡವ, ಅಖಂಡ ಭಾರತ ಖಂಡಕ್ಕೆ ಕುಹಕ ಕೂಡದ ಕುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಶೋಭಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ದುರ್ಯೋಧನ, ದುರ್ನಾಥ, ದುರ್ಜಾತ, ದುರಳ ದುರ್ಯೋಧನೇ ಕೇಳು. ಅಂದು ನಿರಪರಾಧಿಗಳಾದ ನಮ್ಮನ್ನು, ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಇರಿಸಿ ನೀಡುತ್ತಿದ್ದ ವಿಚಿತ್ರವಾದ ಕಠಿಣವಾದ ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ಈ ನನ್ನ ಗುಂಡಿಗೆಯು ನಡುಗುತ್ತಿರುವುದು, ಈ ನನ್ನ ಕೈ ಕಾಲುಗಳು ಕಂಬಿಸುತ್ತಿರುವುದು, ನನ್ನ ನರನಾಡಿಗಳಿಂದ ರಕ್ತವು ಕುಡಿಯುತ್ತಿರುವುದು, ನನ್ನ ಸೇಡಿನ ಜ್ವಾಲೆಯು ದಗದಗದೆ ದಗದಗದೆ ಉರಿಯುತ್ತಿರುವುದು. ದಗದಗ 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 ನೆತ್ತಿದ ದೇಶದ ಗೋಲೆ, ಜಯಿಸುತ್ತಿರುವುದು ಲೋಕದ ಗೋಲೆ. ದಗದಗ ನೆತ್ತಿದ ದೇಶದ ಗೋಲೆ, ಜಯಿಸುತ್ತಿರುವುದು ಲೋಕದ ಗೋಲೆ. ಎಮ್ಮರವರು ಅರಳಿದ ನಾವು ಎಂದೆಂದು, ಹೊರ ವಂಶದವರು ಉಳಿಯುವುದೆಂದು, ಅರಳಿದ ನಾವು ಎಂದೆಂದು, ಹೊರ ವಂಶದವರು ಉಳಿಯುವುದೆಂದು. ದಗದಗ 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 ನೆತ್ತಿದ ದೇಶದ ಗೋಲೆ, ಜಯಿಸುತ್ತಿರುವುದು ಲೋಕದ ಗೋಲೆ. ವಾ ವಾ ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹಸ್ತಿನವತಿಯ ಸೆರೆಯಲ್ಲಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹಸ್ತಿನವತಿಯ ಸೆರೆಯಲ್ಲಿಟ್ಟನು. ಅಣ್ಣನ ಮಂದಿರ ನೂರುವರು ನಾವು, ಅಣ್ಣನ ಮಂದಿರ ನೂರುವರು ನಾವು, ನಮಗೊದಗಿರುವುದು ಸರಮನೆ ಸಾವು. ನಮಗೊದಗಿರುವುದು ಸರಮನೆ ಸಾವು, ನಂಬರವಾಗುವುದು ಎಮ್ಮಯ ಸೇಡು. ನಮಗೊದಗಿರುವುದು ಸರಮನೆ ಸಾವು. ದಗದಗ 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 ನೆತ್ತಿಗೆ ದೇಶದ ಗೋಲೆ, ಜಯಿಸುತ್ತಿರುವುದು ಲೋಕದ ಗೋಲೆ.
ಅಮ್ಮರವಾಗುವುದು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹಸ್ತಿನವತಿಯ ಸೆರೆಯಲ್ಲಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹಸ್ತಿನವತಿಯ ಸೆರೆಯಲ್ಲಿಟ್ಟನು. ಅಣ್ಣ ಅಮ್ಮರವಾಗುವುದು ಎಮ್ಮಯ ಸೇಡು, 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 ಸೇಡು. ಎಮ್ಮರವಾಗುವುದು ಎಮ್ಮಯ ಸೇಡು, ಮಸಾಣ ಎನಿಸುವುದು ಕೌರವನಾಡು. ಮಸಾಣ ಎನಿಸುವುದು ಕೌರವನಾಡು, ಮಸಾಣ ಎನಿಸುವುದು ಕೌರವನಾಡು. ದಗದಗ 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 ಎತ್ತಿನ ದೇಶ ಜೋಲೆ, ಜಯಿಸುತ್ತಿರುವುದು ಲೋಕದ ಜೋಲೆ. ನನ್ನ ನನ್ನ ಹತಭಾಗ್ಯ ಸಹೋದರರಿಗೆ, ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೆ ಒಂದೇ ಒಂದು ಸಾರಿ ಒಂದು ಇಡೀ ಅನ್ನ, ಒಂದು ಒಳ್ಳೆಯ ನೀರನ್ನು ಕೊಡುತ್ತಿದ್ದೆ. ಒಂದು ಒಳ್ಳೆಯ ನೀರನ್ನು ಕೊಡುತ್ತಿದ್ದೆ. ಆ ಒಳ್ಳೆಯ ನೀರಿನಿಂದ ನಮ್ಮಗಳ ತುದಿ ನಾಲಿಗೆಯು ನೆನೆಯುತ್ತಿರಲಿಲ್ಲ, ನಮ್ಮಗಳ ಹಸಿವುಗಳು ನೀಗುತ್ತಿರಲಿಲ್ಲ. ಆದ್ದರಿಂದ ನನ್ನ ಜನ್ಮದಾತರು ಒಂದು ಸೇರಿ ಒಂದು ಒಪ್ಪಂದವನ್ನು ಮಾಡಿದರು. ಅದೇನೆಂದರೆ, ಒಂದು ಇಡೀ ಅನ್ನ, ಒಂದು ಒಳ್ಳೆಯ ನೀರನ್ನು ಕುಡಿದರೆ ಯಾರು ಬದುಕಿರುವುದಿಲ್ಲ. ಆದ್ದರಿಂದ ಅಣ್ಣನಾದ ಸತನಿಗೆ ಕೊಟ್ಟು ಜೀವಂತವಾಗಿ ಉಳಿಸಿ ಆ ಕುನ್ನಿ ದುರ್ಯೋಧನ ಮೇಲೆ ಸೇಡನ್ನು ತೀರಿಸ್ಕೋ ಎಂದು ಕೂಗಿ ಕೂಗಿ ಹೇಳಿ ಅವರೆಲ್ಲರೂ ಉಪವಾಸವನ್ನು ಮಾಡುತ್ತಾರೆ. ಅವರೆಲ್ಲರೂ ಉಪವಾಸ. ಹಸಿವನ್ನು ನಾವು ತಾಳಲಾರದೆ, ಬಾಯಾರಿಕೆಯಿಂದ ತಾಳಲಾರದೆ ಅವರೆಲ್ಲರೂ ಒಬ್ಬೊಬ್ಬರಾಗಿ ಹಠರಾದರು. ದುರ್ಯೋಧನ ಹಠರಾದರು. ದುರ್ಯೋಧನ ಸ್ವತ್ತು ಹೋದರು, ನಿನ್ನಿಂದ ಸ್ವತ್ತು ಹೋದರು. ದುರ್ಯೋಧನ ನಿನ್ನಿಂದ ಸ್ವತ್ತು ಹೋದರು. ಆ ದಾರುಣ್ಯ ದೃಶ್ಯವನ್ನು ನೆನೆಸಿಕೊಂಡರೆ ನಿರಂತರವಾಗಿ ಈ ಬಂಡಭಗ್ನನ ಜ್ವಾಲೆಯಲ್ಲಿ ನೊಂದು ಬೆಂದು ಈ ನನ್ನ ಹೃದಯವು ಕೌಶಲ್ಯವಾಗಿರುವುದು. ಏ ದುರ್ಯೋಧನ, ಈ ನನ್ನ ದೇಹವನ್ನು ಅಣು ಅಣುವಾಗಿ, ತುಂಡು ತುಂಡಾಗಿ, ಛಿದ್ರವಾಗಿ ತುಂಡರಿಸಿದರು ಸಹ ಪ್ರತಿಕಾರಕ್ಕೆ ಪ್ರತಿಕಾರ, ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು, ಮೋಸಕ್ಕೆ ಮೋಸ, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಅಸಾಧ್ಯ. ದುರ್ಯೋಧನ ಅಸಾಧ್ಯ. ದುರುಳ ದುರ್ಯೋಧನನೇ, ದುಷ್ಟ ದುರ್ಯೋಧನನೇ, ದುಷ್ಟ ದುಮ್ಮಿ ಅಟ್ಟಹಾಸದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ನಾನೇನು ಸಾಮಾನ್ಯದವನೆಂದು ತಿಳಿದಿದ್ಯಾ? ನಾನು ನಿನ್ನಂತೆನೆ. ರಾಜಾಧಿರಾಜ ರಾಜಮಾರ್ತಾಂಡ ಸೇಜ ಶೋಭಲ ಶಕುನಿ ಮಹಾರಾಜ್ ಕೆ, ಶೋಭಲ ಶಕುನಿ ಮಹಾರಾಜ್ ಕೆ ಬಹುಬರ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು. ಮಿಂಚು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇಕೆ? ನಿನ್ನೊಡನೆ ಸೇರಿ
ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯುವೆನು. ವಜ್ರವನ್ನು ವಜ್ರದಿಂದಲೇ ತೆಗೆಯುತ್ತೇನು. ನಿನ್ನಂತ ಮೋಸಗಾರನನ್ನು, ನಿನ್ನಂತ ಕಪಟಿಯನ್ನು, ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶ ಮಾಡುವೆನು. ದುರ್ಯೋಧನ, ದುರ್ಯೋಧನ, ಅಂತೆಯೇ ಹಿರಿಯರ ನಾಡ ನುಡಿಯಂತೆ ನಿನ್ನನ್ನು ಹಣಿಹಣಿಯಾಗಿ ಅಡ್ಡದಾರಿಯಾಗಿ ಅಡ್ಡಲಾಗಿ ನಿಂತು ಹಸ್ತಿನಾವತಿ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಅಣ್ಣ ಅಣ್ಣ ನನ್ನ ಸಹೋದರರ ಕೂಗು. ಹಳಬೇಡಿರಿ, ಹಳಬೇಡಿರಿ ನನ್ನ ಹತಭಾಗ್ಯ ಸಹೋದರೇ, ನಾನು ಉಳಿದಿರುವೆ. ಹಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಉಳಿದಿವೆನು ನಾ ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಉಳಿದಿವೆನು ನಾ ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಸಮಯವ ಸಾಧಿಸಿ ಶತ್ರು ಸುಯೋಧನನ ಸಮಯವ ಸಾಧಿಸಿ ಶತ್ರು ಸುಯೋಧನನ ಅತ ಸಹಜನರ ಅತ ಬಯಸುವೆನು. ಅತ ಸಹಜನರ ಅತ ಬಯಸುವೆನು. ಹಳಬೇಡಿರಿ ಎನ್ನ ಹತಭಾಗ್ಯ ಸಹೋದರರೇ, ಉಳಿದಿವೆನು ನಾ ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಕೆರಳಿಸಿ ಪಾಂಡವ ಕೌರವ ಯೋಧರ, ಕೆರಳಿಸಿ ಪಾಂಡವ ಕೌರವ ಯೋಧರ, ಅಣ್ಣೆತಡೆ ಬರವನು ಕಣದಲ್ಲಿ ದಯಿಸುವೆ. ಅಣ್ಣೆತಡೆ ಬರವನು ಕಣದಲ್ಲಿ ದಯಿಸುವೆ. ಅಳಬೇಡಿರಿ ಅನ್ನ ಹತಭಾಗ್ಯ ಸಹೋದರರೇ, ಉಳಿದಿವೆನು ನಾ ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಸೋದರರೇ, 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 ಹೇಳಬೇಡಿರಿ, ಹೇಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹೇಳಬೇಡಿರಿ. ನನ್ನ 99 ಮಂದಿ ಸಹೋದರರ
ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿರಂಜನವನ್ನು ಬಿಡಿಸಿ, ನರಕದಲ್ಲಿ ನಿರಂಜನವನ್ನು ಬಿಡಿಸಿ. ನರಕದ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ಆಗುವ ಹಿಂಸೆಯು ಅತಿ ಭಯಂಕರವಾಗಿರುತ್ತದೆ. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರು ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗೆ ಒಂದೇ ಒಂದು ನಿಟ್ಟುಸಿರು ಬಿಡದಂತೆ ಮಾಡಿ ನಿನಗೆ ನರಕದ ಮಾರ್ಗವನ್ನೇ ಇಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಶಕುನಿ, ಅಯ್ಯ, ನಿನಗೆ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯ್ತಲ್ಲಯ್ಯ. ನಾನು ಮಾಡಿದ ಕಾರ್ಯವು ಯುದ್ಧವೇ ಶಕುನಿ. ಚಿಂತೆ ಏಕೆ ಗುರುರಾಜ? ಜಯದತ್ತ ಕುತವರ್ಮರು ಚಿಂತೆ ಏಕೆ ಗುರುರಾಜ? ಜಯದತ್ತ ಕುತವರ್ಮರು ಸೈನ್ಯ ಸಮೇತರಾಗಿ ಬಂದವರೆಂದು ದೂತನು ಸಮಾಚಾರವನ್ನು ತಂದವನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಸೂರನು 12 ತೋಳ್ಬಲದಿಂದ ಪಾಂಡವರ ಸಮಸ್ತವನ್ನೇ ಎದುರಿಸಬಲ್ಲೆನು. ಆದರೆ ಜಾತಿ ಹಿಂಸೆ, ಸೊಯ್ದು ಕಲಹ ಇದು ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅವನ ಮಾತುಗಳನ್ನು ನಿರಾಕರಿಸಿದನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತನ್ನು ಪರಿಗ್ರಹಿಸುವುದಿಲ್ಲ. ಬಿಡು ಸುಯೋಧನ, ಬಿಡು. ಅಗ್ರಜ ಸಹೋದರ, ಅಡ ನಾನು ನೋಡಿ ಬಂದೆ, ಅಡ ನಾನು ನೋಡಿ ಬಂದೆ. ಬಲ್ಲ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯ. ಅಗ್ರಜ ಸಹೋದರ, ಬಲ ಗೈದ ಕಾರ್ಯ ಎಲ್ಲವನ್ನು ನೋಡಿ ಬಲಗೈದ ಕಾರ್ಯ ಎಲ್ಲವನ್ನು ನೋಡಿ ತಲ್ಲಣಿಪುದು ಮರವು. ಅಗ್ರಜ ತಲ್ಲಣಿಪುದು ಮರವು ಅಣ್ಣ ನಾನು ನೋಡಿ ಬಂದೆ. ಗಲ್ಲ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವ. ಮಾವ ವಿದುರನ ಮನೆಯ ಅದಮಾನು ತಿಳಿಯೋಳ್. ಅಗ್ರಜ ಸಹೋದರ, ವಿದುರನ ಮನೆಯ ಅದಮಾನು ತಿಳಿಯೋಳ್. ತಲ್ಲಣಿಪುದು ಮರವು. ಅಗ್ರಜ ಸಹೋದರ, ತಲ್ಲಣಿಪುದು ಮರವು ಅಣ್ಣ ನಾನು ನೋಡಿ ಬಂದೆ. ಬಲ್ಲ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವ. ಅಗ್ರಜ ಕೃಷ್ಣನು ಹಸ್ತಿನಾವತಿಗೆ ಬಂದಿರೋರಂತೆ. ನಾಳೆ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಅಗ್ರಜ ಏನು? ಕ್ರಿಸ್ತನು ಹಸ್ತಿನಾವತಿಗೆ ಬಂದಿರುವನೇ? ನಡೆ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಸಮಯವು ಬಂದಿದೆ. ಎಚ್ಚರಿಕೆ ಅಗ್ರಜ. ಸಹೋದರ, ಗುರುಕುಲವೇ ವಿನಾಶವಾಗುವ ಸಮಯವು ಬಂದಿದೆ. ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗಲನೆಯರ ಮನಸ್ಸನ್ನು ಸೆಳೆವ ಕೊಲ್ಲನು ಬಂದಿಹ. ಎಚ್ಚರಿಕೆ ಮಾವ. ಲಲನೆಯರ ಮನಸ್ಸನ್ನು ಸೆಳೆವ ಕೊಲ್ಲನು ಬಂದಿಹ. ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಅಗ್ರಜ ಆ ಗೊಲ್ಲನು ನಮ್ಮ ರಾಜಾತಿಥ್ಯವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುಪನ ಮುರುಪು ಜೋಪಡಿಯನ್ನು ಆಶ್ರಯಿಸಿರುವಂತೆ. ಛೇ,
ಎಷ್ಟೊಂದು ಬೇಡನ ಯದುಪತಿಯು ಭಕ್ತರ ಪರಾಧೀನನು. ಆತನಿಗೆ ಇದಿರುವಂತಹ ಭಕ್ತರು ಮತ್ತಾರಿರುವರು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೆ ಸಹೋದರ. ಸತ್ಕಾರವಂತೆ ಅಗ್ರಜ ಸಹೋದರ, ಹೇಳಿ ಪಾಂಡವರು ಕೂಡಿ ಬಾಳಲು ಬೇಡ ಬೇಡ ಬಲು ಬೇಸರವು. ಹೇಳಿ ಪಾಂಡವರು ಕೂಡಿ ಬಾಳಲು ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ಕಾಡು ದೊರೆಯದು ಕಾಡಿಗೋಗಲೇ ಕಾಡು ದೊರೆಯದು ಕಾಡಿಗೋಗಲು ಸೇರಲಾಗದಿ ರಾಜ್ಯಗಳು ಮೆಚ್ಚಿ ಬರೆಯುವ ದುಷ್ಟ ಪಾಂಡವರು. ಅಗ್ರಜ ಮೆಚ್ಚಿ ಬರೆಯುವ ದುಷ್ಟ ಪಾಂಡವರ ಮೆಟ್ಟಿಸಿ ಇಡುವೆ ಕಲೆಯೊಳಗೆ. ಮೆಟ್ಟಿಸಿ ಇಡುವೆ ಕಲೆಯೊಳಗೆ. ಮೆಟ್ಟಿಸಿ ಇಡುವೆ ಕಲೆಯೊಳಗೆ. ಹೇಳಿ ಪಾಂಡವರು ಕೂಡಿ ಬಾಳಲು ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ಆಗ್ರಜ ಆ ದರ್ಪಿನ ಗೋಪಾಲ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ ಸಹೋದರ ಸಹೋದರ, ನೋಡಿದ್ಯಾ ಮಾವ, ನನ್ನ ಪ್ರಿಯ ಸಹೋದರನ್ನು ಶಾಸನ ಮಾಡುವುದು ನನಗೂ ಒಂದು ಸಲ ದುಸ್ಸಾಹಸವೆನಿಸುವುದು. ನೋಡಿದ್ಯಾ, ಮತಗಜಗಳಷ್ಟೇ ಇದ್ದರೂ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ. ಅದರಲ್ಲಿ ಮಾವ, ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಈ ಸಾರ್ವಭೌಮನ ವೈಭವವನ್ನು ತುಣಕರಿಸಿ ಆ ದಾಸಿಪುತ್ರನ ಮುರುಕು ಜೋಪಡಿಯಲ್ಲಿ ಆಶ್ರಯಿಸಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾರದ ಅಪಮಾನ, ಭಕ್ತಿಯ ವೈರಂಗಗಳಲ್ಲಿ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸಿಕೊಳ್ಳುವೆ ದುರ್ಯೋಧನ? ಹೇಗೆ ಸಹಿಸಿಕೊಳ್ಳುವೆ? ಕೃಷ್ಣನಲ್ಲಿ ನಿನಗಷ್ಟೊಂದು ದ್ವೇಷ ಬೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು ಇರಬಹುದು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡುವುದಕ್ಕಾಗಿ ಅವನು ಅವತರಿಸಿರುವನು. ಅವನು ಯಾರು ವೈರಂಗಗಳ ಪ್ರದರ್ಶನದಲ್ಲಿ ಮರುಳಾಗಿ ಭಗವಂತನ ಅವತಾರವನ್ನು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಕಂಸ, ಜಲಸಂಧ, ಶಿಶುಪಾಲಾದಿಗಳು ನಿನಗೆ ಎಂತ ಮಿತ್ರರಾಗಿದ್ದರಯ್ಯ? ಬಹಳ ಒಳ್ಳೆಯ ಮಿತ್ರರಾಗಿದ್ದರು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರುಳು ಮುರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಸಹೋದರನು ಸುರುಪಾನ ಪಾಮುತನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನೇ ವಶಪಡಿಸಿಕೊಂಡನು. ಅಂತವನಿಗೆ ಮನ್ನಣೆಯ ಕೌರವೇಶ್ವರ, ಮನ್ನಣೆಯೇ. ಹಾಗಾದರೆ ನನ್ನನ್ನೇಕೆ ದ್ವಾರಿಗೆ ಕಳಿಸಿದ್ದೆ ಮಾವ? ಆ ನಂದ ಗೋಪಾಲನ ಮನೆ ಬಾಗಿಲನ್ನು ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತಯ್ಯ. ಅದೇನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದವನ್ನು ಗೆದ್ದ ಬಳಿಕ ಅದರೊಳಗೆ ಸರಸ ಮಾಡಬಹುದಲ್ಲಯ್ಯ? ಸರಸ ಆಡಬಹುದಲ್ಲವೇ ಮಾವ? ಆಡಬಹುದಲ್ಲವೇ? ಆಡಬಹುದಲ್ಲೇ ಅಯ್ಯ. ಕೃಷ್ಣನ ವಿಜಯೋಮೃತವಾದ ಸೈನ್ಯವೇ ನಿನಗೆ ಹೆಚ್ಚು ಅವಶ್ಯಕತೆ ಇತ್ತು. ಕೃಷ್ಣನು ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದರೆ ಕೃಷ್ಣ ನೀನು ನನಗೆ ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಷ್ಕೊಂಚವಾಗಿ ಹೇಳಬಹುದಿತ್ತು. ಆದರೆ ಈ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದ್ದಾನಯ್ಯ, ಪಾರು ಮಾಡಿದ್ದಾನೆ. ಸರಿಯಾಗಿ ಹೇಳಿದೆ ಶೋಭಲ ರಾಜ. ಸಿಗಿಲಾಂಛನದೊಳ್ ಪಾಂಡವರ ಎಲ್ಲಿ ಹೋದರೇನು ನಿಮ್ಮ ಉಳಿದ ಚಕ್ರವರ್ತಿಯಾದ ನನ್ನ ಕೆಣಕಿ ಮತ್ತ ದುರುಳ ದುಷ್ಟ ಕೀಟಕ ಸಿಗಿಲಾಂಛನದೊಳ್ ಪಾಂಡವರ ಆ ಹಾಲ ಕಡಲ ಕಣದಿ ಕಡೆಯಿಂದ ಆ ಭೀಮ ಬಗೆದು ಬೆಸಿ ಈ ಗಂಡ ಕಡಿದು ಮುರಿದು ಆ ನಿನ್ನಗದ ಪುಡಿ ಪುಡಿ ಮಾಡಿ ಆ
ಭೀಮನೊಡಲ ಬಗೆದು ಬಿದ್ದು ಈ ಕಷ್ಟ ಕಡಿದು ಮುರಿದು ಎದ್ದು ಆ ನಿನ್ನ ಒಡಲಂತೇಳಿ ಧರ್ಮ ಬೆದರುತ್ತಿದೆ ಪಾರ್ಥ ಅಳುತ್ತಲಿರು ಭೀಮ ನಡುಗುತ್ತಲಿ ದೋಷದ ಬೆಂಕಿಯ ತಲ್ಲಿ ಬಡ ಬಡ ನಾನೀಗ ದಿಗಿವೆಂಜನದೊಳ್ ಪಾಂಡವರ ಎಲ್ಲಿ ಹೋದರೇನು ನಿಮ್ಮ ಹೊಯ್ದ ಚಕ್ರವರ್ತಿಯಾದ ರಂಗ ಗೆಣಸಿ ಅದೇ ಮತ್ತು ದುರುಳ ದೋಷಗೀಗ ದಿಗಿವೆಂಜನದೊಳ್ ಪಾಂಡವರ ದೋಷ ಎದರಿ ಮೋಡ ಬಯದು ಬೆದರಿಸಿ ಈ ಭೂಮಿ ನಡುಕ ನರಳಿಗೆ ಆ ಭೀಮನೊಡಗಂತೇಳಿ ಬಾವ ಆ ದೋಷ ಎದರಿ ನಡೆಸಿದರೆ ಮೋಡ ಬಯದು ಬೆದರಿಸಿ ಈ ಭೂಮಿ ನಡುಕ ಶರಣು ಎಂದು ಆ ಭೀಮನೊಡಗಂತೇಳಿ ಸ್ವರ್ಗ ನರಕಗಳು ಎಲ್ಲ ಲೋಕಗಳು ನನ್ನ ಕಾಲಡಲಿಟ್ಟು ಆಳುತ್ತಿರ ಸ್ವರ್ಗ ನರಕಗಳು ಎಲ್ಲ ಲೋಕಗಳು ನನ್ನ ಕಾಲಡಲಿಟ್ಟು ಆಳುತ್ತಿರ ನನ್ನನ್ನು ಹೆದರಿಸುವ ಈಗನು ಯಾರಿಹರು ಬಿಡು ಬಿಡು ನಾನೀಗ ದಿಗ್ವೆಂಜನದೊಳ್ ಪಾಂಡವರ ಎಲ್ಲಿ ಹೋದರೇನು ನಿಮ್ಮ ಚಕ್ರವರ್ತಿಯಾದ ನನ್ನ ಗೆಣಸಿ ಅಧರ್ಮಕ್ಕ ದುರುಳ ದುಷ್ಟಕೀಟ ದಿಗ್ವೆಂಜನದೊಳ್ ಪಾಂಡವರ ದಿಗ್ವೆಂಜನದೊಳ್ ಪಾಂಡವರ ದಿಗ್ವೆಂಜನದೊಳ್ ಪಾಂಡವರ ಸರಿಯಾಗಿ ಹೇಳಿದೆ ಶೋಭಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆ ಊರುವಷ್ಟು ಜಾಗವನ್ನು ಕೊಡಲಾಗದು ಕೊಡಲಾಗದು ಮಾವ ಕೊಡಲಾಗದು. ಅಯ್ಯ ಪಾಪ, ಅಷ್ಟು ಮಾತ್ರವಲ್ಲ ದುರ್ಯೋಧನ, ಮತ್ತೆ ಸಂಧಿಯ ನೆಪದಲ್ಲಿ ಇಲ್ಲ ಸರ್, ಪಾಪ ಪುಣ್ಯ ಧರ್ಮ ನೀತಿ ಎಲ್ಲಿಂದ ಬಂತಯ್ಯ ನಿನಗೆ? ಯಾವತ್ತಿಂದ ಬಂತಯ್ಯ? ಅಯ್ಯ, ಪಾಂಡವರನ್ನು ಬೇರೆ ಮಾಡಲಾಗದು. ಅವರೆಲ್ಲರೂ ಅವನ ಆಜ್ಞಾಧಾರಕರು ಇರಬಹುದು. ನೀನು ಸಂಧಾನಕ್ಕೆ ಸಮಿತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದಾದರೆ ನಿನ್ನ ವಿನಾಶಕ್ಕೆ ನೀನೇ ಹೌದಯ್ಯ. ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಹಕ್ಕು ನಷ್ಟವಾಯಿತು. ಪುನಃ ಅವರನ್ನು ಹೊಂದುವುದಾದರೆ ಕ್ಷತ್ರಿಯರ ವೀರದಿಂದ, ಅನುಭಕ್ತದ ಕುರುಭೂಮಿಯನ್ನು ರಾಜಲಕ್ಷ್ಮಿಕೇನೋ ಭಿಕ್ಷಕರ ಯಾಚಲಾಂಜನೆಯಿಂದಲ್ಲ. ಪಾಂಡವರು ರಾಜ್ಯಕ್ಕಾಗಿ ಅಂಬಲಾಯಿಸುತ್ತಿದ್ದಾರೆ. ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಕೈಯಿಡಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಜೈನಾರುತಿ ಏಕೆ ದೇಯಿ 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 ಎಂದು ಸರಿಯಾಗಿ ಹೇಳಿದೆ ಶೋಭಲರಾದ. ಪಾಂಡವರಿಗೆ ಯುದ್ಧದ ಸಲುವಾಗಿ ಸೂಜಿ ಮನೆ ಊರುವಷ್ಟು ಜಾಗವನ್ನು ಕೊಡಲಾಗದು. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆಪದಲ್ಲಿ ಬಾರಿ ಬಾರಿ ಪ್ರತಿಷ್ಠೆಯನ್ನು ತೋರುತ್ತಿದ್ದಾನೆ. ಅವನಿಗೆ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು ಮಾವ, ಆಗಲೇಬೇಕು. ಮಗುವೆ, ನನ್ನದೊಂದು ಸಲಹೆ ಇರುವುದು. ಅದೇನು ಮಾವ ನಿನ್ನ ಸಲಹೆ? ಅದನ್ನು ವಿಜ್ಞಾಪಿಸಿಕೊಂಡು ಸಮಯ ಬಂದಾಗ ಹೇಳುವೆನು. ಈಗ ನೀನು ನಡೆ. ಆಗಲಿ ಮಾವ, ನಡೆ. ನಿನ್ನ ಸಲಹೆ ಹೊರತಾಗಿ ನಾನಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ನಡೆ 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 ನಡೆ. ಕುರುಕುಲದ ರಣಕಲಿ ನಿನಗಾಗುವುದು ರಣರಂಗದಿ ನರಬಲಿ. ದುರ್ಯೋಧನ ಗರುವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನೆಬ್ಬಿಸಿ ದೇಶಾಗ್ನಿಯ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಡಿಸಿ ಈ ಧರೆಯನ್ನು ಬಿರಿಯುವಂತೆ ಮಾಡಿ ಈ ಕುರಿ ಸಾಮ್ರಾಜ್ಯವನ್ನು ಈ ಶಕುನಿಯ ಕುಟುಂಬದ ವಿಷದ ಮುಳ್ಳಿಗೆ ಸಿಕ್ಕಿ ಕಾಚಿವಾಗಲಿ. ಅಧಿಕಾರದ ಮದುವಿದೆ ಎಂದು ಉಬ್ಬಿ ಮೆರೆಯುತ್ತಿರುವೆಯೋ? ಎಲ್ಲಿಯವರಿಗೆ ಅಧಿಕಾರ? ಎಲ್ಲಿಯವರಿಗೆ ಅಧಿಕಾರ? ಅಧಿಕಾರ 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 ಎಂಬುವುದು ಇಕ್ಕಿ ಮೆರೆಯುವೆ.
ಆ ಭೀಮನಿಗೆ ಬಲವ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಅಧಮ ನಾನು ನೋಡುವೆ. ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಕುಲನಾಶ ಗೈಯುವುದು ನನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದು ನನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಮೋಸವಿದೆ ನನ್ನ ಎದೆಯಲ್ಲಿ, ನಿನ್ನ ಕೊಲೆ ಮಾಡೋ ಮೋಸವಿದೆ ನನ್ನ ಎದೆಯಲ್ಲಿ. ಅದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ಅದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಎಂಬುವುದು ಇಕ್ಕಿ ಮೆರೆಯುವೆ. ಆ ಭೀಮನಿಗೆ ಬಲವ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಅಧಮ ನಾನು ನೋಡುವೆ. ಕೌರವ ಸೂರದನುವ ಹಿಡಿದು ನಿಂತ ವೀರಪಾತನು, ಸೂರದನುವ ಹಿಡಿದು ನಿಂತ ವೀರಪಾತನು, ಅನ್ಯಾಯದಿಂದ ಪ್ರಾಣ ಬಿಡುವ ಸೂತ ಕರ್ಣನು. ಅಯ್ಯೋ ಪಾಪ ಕರ್ಣ, ಅನ್ಯಾಯದಿಂದ ಪ್ರಾಣ ಬಿಡುವ ಸೂತ ಕರ್ಣನು. ತಿಳಿದೆದ್ದು ನಿಲ್ಲುವನು ಭೀಮಸೇನನು, ತಿಳಿದೆದ್ದು ನಿಲ್ಲುವನು ಭೀಮಸೇನನು. ಅವನ ಗದೆಯಿಂದ ರುಂಡ ಮುಂಡ ತುಂಡುಗೈವೆನು, ಅವನ ಗದೆಯಿಂದ ರುಂಡ ಮುಂಡ ತುಂಡುಗೈವೆನು. ಅದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ಅದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಎಂಬುವುದು ಇಕ್ಕಿ ಮೆರೆಯುವೆ. ಆ ಭೀಮನಿಗೆ ಬಲವ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಅಧಮ ನಾನು ನೋಡುವೆ. ನನ್ನ ಸಲಹೆಯನ್ನು ಕೇಳುತ್ತಿರುವೆನೋ ಮೂಢ, ನಿನ್ನ ಕುಲದ ಬೇರನ್ನೇ ಕೀರ್ತಿ ಎಸೆಯುವೆನು. ಶಕುನಿ ಎಂಬ 3 ಅಕ್ಷರದ ಅರ್ಥವನ್ನು ತಿಳಿಯದ ಮೂಢ, ತಿಳಿಯುವುದು ಬೇಡ, ತಿಳಿದು ಅರ್ಥ ಮಾಡಿಕೊಳ್ಳುವುದು ಬೇಡ. ಸ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ನಿನ್ನ ಕುರುಕುಲದ ವಂಶವನ್ನು, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವನು ಈ ಶಕುನಿಯ ಕುರುವಂಶ ನಿರ್ನಾಮ. ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿದಿದೆಯಾ? ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿದಿದೆಯಾ? ನಾನು ನಿನ್ನೊಂದಿಗೆ ನಿಮ್ಮಪ್ಪನ ಮನೆಗೆ ಎಡಗಾಲಿಟ್ಟಿ ಬಂದೆನು. ಅಂದಿಗೆ ನಿನ್ನ ಮಡದಿಯಾದ ಅಂದಿಗೆ ನಿನ್ನ ಮಡದಿಯಾದ ಭಾನುಮತಿಯು ಮಂಡೆ ಎದರಿ ಮುಂಡೆ ಆಗುವಳು. ಅಂದಿಗೆ ಈ ಶಕುನಿ ಮನಸ್ಸಿಗೆ ಶಾಂತಿ, ಮನಃಶಾಂತಿ, ವಿಶ್ರಾಂತಿ, ಆನಂದ, ಆನಂದ, ಪರಮಾನಂದ. ಆನಂದ ಆನಂದ ಈ ಶಕುನಿಗೆ
ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಕುರು ಪಾಂಡವರ ಸಂಗ್ರಾಮ ಕುರುಕುಲ ವಂಶವೇ ನಿರ್ನಾಮ. ಕುರು ಪಾಂಡವರ ಸಂಗ್ರಾಮ ಕುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ ಕೌರವರಿಗೆ ಅಪಜಯವೋ. ಪಾಂಡವರಿಗೆ ಜಯವೋ ಕೌರವರಿಗೆ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಸೇಡಿನ ಸರ್ಪವ ಎಡೆ ಕಟ್ಟಿ ಸರಸವನಾಡಲು ಬಯಸುವಯ್ಯ. ಸೇಡಿನ ಸರ್ಪವ ಎಡೆ ಕಟ್ಟಿ ಸರಸವನಾಡಲು ಬಯಸುವಯ್ಯ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ. ಆನಂದವನ ಒಂದುವೆನ ಆನಂದವನ ಒಂದುವೆನ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಕೌರವ ಗುರಿಯನ್ನು ಕಬ್ಬಿಸುವೆ ರಣದಲ್ಲಿ ಬಲಿ ಕೊಡುವೆ. ಕೌರವ ಗುರಿಯನ್ನು ಕಬ್ಬಿಸುವೆ ರಣದಲ್ಲಿ ಬಲಿ ಕೊಡುವೆ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ. ಆನಂದವನ ಒಂದುವೆನ ಆನಂದವನ ಒಂದುವೆನ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮಪುರುಷನು ತನ್ನ ಅಭಯಾಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನೋ, ಯಾವ ಮಹಿಮಾಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರೋ, ಯಾವಾತನ ಮಂಗಳ ಕಾರ್ಯವೂ ಅನವರತವೂ ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದೋ, ಯಾವಾತನು ಸಮಸ್ತಕ್ಕೂ ಕರ್ತನೋ, ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೆ. ಪರಮಾತ್ಮ, ನಿಮ್ಮ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಳ್ಳುವೆನು. ಕೃಷ್ಣಾರ್ಪಣಮಸ್ತು. ಹೊರಕೇಳಿ. ಕೇಳಿ ನೀ ಬಾರೆಯ ಮುರಾರಿ
ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಭಕ್ತರ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಪರಮಾತ್ಮ रुक्मिणी लोला वारी जमाला रुक्मिणी लोला वारी जमाला वरगुणशील वसुदेव बाला परमात्मा ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರ್ಶನ ತಾರ ನೀರಜಲೋಚನ ದರ್ಶನ ತಾರ ಮೊರೆ ಕೇಳಿ ನೀ ಬಾರೆಯ ಮೋರಾರೆ ಭಕ್ತರ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಕೃಷ್ಣ ಕೃಷ್ಣ रुक्मिणी लोला वारी जमाला रुक्मिणी लोला वारी जमाला वरगुणशील वसुदेव बाला ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಕೃಷ್ಣ ಭಕ್ತ ಶಿರೋಮಣಿ ಕುಶಲವೇ ವಿದುರ ಈ ಭಕ್ತನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿತ್ತಯ ತಂದೆ. ತಮ್ಮ ಪಾದಧೂಳಿನಿಂದ ನನ್ನ ಕುಟೀರವು ಪವಿತ್ರವಾಯಿತು.
ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದೆಯರ ರಸ ಕೋಟಿ ವಂದನವಯ್ಯ ಮುಚ್ಚುಕೊಂಡ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ಕೃಷ್ಣ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಪರಮಾತ್ಮ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಪಾಲಕಡಲೊಳು ಲೀಲೆಯಿಂದಾಡಿದ ಲೋಲಲೋಚನನೆ ಬಂದೆಯ ಪರಮಾತ್ಮ ಪಾಲಕಡಲೊಳು ಲೀಲೆಯಿಂದಾಡಿದ ಲೋಲಲೋಚನನೆ ಬಂದೆಯ ಕಡುಶಿಲೆಯಾದ ಈ ಜಡನ ಕಡೆದು ಅರಿಯೇ ಪರಮಾತ್ಮ ಕಡುಶಿಲೆಯಾದ ಈ ಜಡನ ಕಡೆದು ಅರಿಯೇ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ತರಳ ಮೊರೆ ಕೇಳಿ ದೊರುಳ ಇರಂಟಿನ ಕರುಳನ್ನು ಕೊರಳಲು ಧರಿಸಿದೆಯ ತರಳ ಮೊರೆ ಕೇಳಿ ದೊರುಳ ಇರಂಡನ ಕರುಳನು ಕೊರಳಲು ಧರಿಸಿದೆಯ ಕರಿಯ ಮೊರೆ ಕೇಳಿ ಹರಿಯತ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಹರಿಯತ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಹರಿಯನಂತ ನಿಜ ರೂಪನೇ ನಿನ್ನ ಹರಿಯನಂತ ನಿಜ ರೂಪನೇ ನಿನ್ನ ಚರಣವನ್ನು ಮನದೊಳಗೆ ಮಜ್ಜು ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಕೃಷ್ಣ ವಿದುರ ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಳಲಿ ಬಂದಿರುವೆನು. ಮೊದಲು ಏನಾದರೂ ಆಹಾರವನ್ನು ನೀಡು. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು? ಏನು, ಗೋಮಾತೆಯ ಕ್ಷೀರವೇ? ವಿದುರ, ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಹೃದಯದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ವಸ್ತುಗಳನ್ನು ಪಾಲಿಸುತ್ತಿರುವ ತಮಗೆ ಅಣು ಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲೆ ದೇವ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನಿಲ್ಲಿಗೆ ಸೆಳೆದು ತಂದಿರುವುದು. ನೀನೇನು ಸಾಮಾನ್ಯನ ವಿದುರ? ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನು ವಿದುರ. ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನು ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ವಿದುರ.
ಪಾಶದಿ ಚಿತ್ತವನೊಲಿಸಿದೆ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಎತ್ತ ಹೋದರು ತಲೆಬಾರು ಪರಮಾತ್ಮ ಎತ್ತ ಹೋದರು ಮನ ಈ ತಲೆಬಾರು ಶಕ್ತನೆಂದೆನಿಸಿಹ ವಿದುರ ಶಕ್ತನೆಂದೆನಿಸಿಹ ಮತ್ತ ಸುಯೋಧನ ಶಕ್ತನೆಂದೆನಿಸಿಹ ಮತ್ತ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮನೆ ನಿಪದೆ. ಭಕ್ತನೆ ನಿನಗಿಂತ ಊಟಮನೆ ನಿಪನೆ. ಬಲ್ಲೆ ನಿನಯ ಮನವ ಬಿಡು ಬಿಡು ಬಲ್ಲೆ ನಿನಯ ಮನವ ವಿದುರ ವಿದುರ ಪರಮಾತ್ಮ ಸತತವು ನನ್ನನ್ನೇ ಧ್ಯಾನವನ್ನು ಮಾಡುತ್ತಾ ಪ್ರಪಂಚದ ಭೋಗ ವಸ್ತುಗಳೆಲ್ಲವನ್ನೂ ತ್ಯಾಗ ಮಾಡಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನರಿಯೇನೆ. ಅದು ಹಾಗಿರಲಿ, ನನಗೆ ಬಹಳ ಹಸಿವಾಗುತ್ತಿರುವುದು, ಏನಾದರೂ ಆಹಾರವನ್ನು ನೀಡಯ್ಯ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ದೇವ? ಏನು, ಗೋಮಾತೆಯ ಕ್ಷೀರವೇ? ಕ್ಷೀರ ನನಗೆ ಅತ್ಯಂತ ಪ್ರಿಯವಾದ ಆಹಾರ. ಹಿಂದೆ ಕುಚೇಲನು ಬಹು ಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿರುವುದು. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಆರಿಸಿ ಕಚ್ಚಿ ನೋಡಿ ತಂದಿದ್ದ ಹಣ್ಣಿನ ರುಚಿಯು ಈಗಲೂ ಸವಿದಂತಿರುವುದು. ಈಗ ನಿನ್ನಲ್ಲಿರುವ ಕ್ಷೀರ ಅವೆಲ್ಲಕ್ಕಿಂತಲೂ ಮಿಗಿಲಾದದ್ದು. ಎಲ್ಲಿ ಅದನ್ನು ಕೊಡು. ಪರಮಾತ್ಮ, ಏಕೆ ವಿದುರ, ಏಕೆ ತವಕ ಪಡುತ್ತಿರುವೆ? ಪರಮಾತ್ಮ, ಏನೆಂದು ಹೇಳಲಿ? ಇದ್ದ ಕ್ಷೀರವನ್ನು ಈಗ ತಾನೇ ತಮಗರ್ಪಿಸಿ ನಾನೇ ಪಾನ ಮಾಡಿದೆನು. ಏನು, ನನಗೆ ಅರ್ಪಿತವಾದ ಮೇಲೆ ಅದರ ತಳಭಾಗದಿ ಸ್ವಲ್ಪವಾದರೂ ಶೇಷ ಉಳಿದಿರಲೇಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ಕೊಡು. ಪರಮಾತ್ಮ, ಇದೋ ಸ್ವೀಕರಿಸಿ. ನೋಡಿದೆ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಸಹ ಇಲ್ಲವೆಂದು ಹೇಳುವೆಯ? ನೀ ಎಂತಹ ಸುಳ್ಳುಗಾರನೆಯ? ಪರಮಾತ್ಮ, ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಲ್ಲಿ ತಮ್ಮ ತುದಿ ನಾಲಿಗೆಯು ನೆನೆಯುವಂತಿಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುವೆಯಾ? ಅಲ್ಲಿ ನೋಡು, ನಿನ್ನ ಭಕ್ತಿಯು ಹೇಗೆ ಸಾಗರವಾಗಿ ಹರಿಯುತ್ತಿರುವುದು. ಪರಮಾತ್ಮ, ಧನ್ಯನಾದೆ ದೇವ, ಧನ್ಯನಾದೆ. ಬ್ರಹ್ಮಾಂಡದೇಶಂ ಭುವಿಯೋಳ್ ಭಕ್ತಜನ ಪರಿಪಾಲಿತೋ ಸಪ್ತಾದಿ ಮುನಿ ವಂದಿತೋ ದಾನವ ಕುಲ ವಿನಾಶಿತೋ ದಾನವ ಕುಲ ವಿನಾಶಿತೋ. ಪರಮಾತ್ಮ, ಸಾಗರಾಶಯನ ಶಿರಸಾಗರಾಶಯನ ಸಾಗರಾಶಯನ ಶಿರಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೇ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೇ ಶ್ರೀಧರ ಸಾಗರಾಶಯನ ಶಿರಸಾಗರಾಶಯನ. ಪರಮಾತ್ಮ,
ವಿಜಯವು ಬಲು ಅಮರ ಪಾಪನರುಳು ಕರುಣೆಯ ತೋರಿ ಪಾಪನರುಳು ಕರುಣೆಯ ತೋರಿ ತಾಮಸನೇಗಿದ ದಾಮೋದರ ತಾಮಸನೇಗಿದ ದಾಮೋದರ ಸಾಗರ ಶಯನ ಚಿರಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೇ ಮುರಳೀಧರ ಕರುಣಾಕರ ಪಾಲಿಸೇ ಸಾಗರ ಶಯನ ಚಿರಸಾಗರ ಶಯನ. ವಿದುರ, ನಾನಿಂದು ಪರಮಾತ್ಮ, ಕ್ಷೀರಸಾಗರ ಶಯನಾದ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ದೇವ. ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕರೆಂಬ ಬಿರುದನ್ನು ಪಾಲಿಸಿದೆ. ಈಗ ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದೂ ತಂದೆ. ವಿದುರ, ಪರಮಾತ್ಮ, ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಡಿಯಲೆ ನಾ. ಬಿಡಲಾರೆ ಕೇಳು ವಿದುರ. ವಿದುರ, ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಡಿಯದೆ ನಾ. ಬಿಡಲಾರೆ ಕೇಳು ವಿದುರ. ಹೃದಯ ಸುತರು ಸಧರ್ಮದೊಳಿರಲು. ಹೃದಯ ಸುತರು ಸಧರ್ಮದೊಳಿರಲು ಅತಿಗತೆ ಈತರು ಕುರುನಂದನರು. ಅತಿಗತೆ ಈತರು ಕುರುನಂದನರು. ಸತ್ಯವಂತರಿಗೆ ಸ್ಥಿರವಲ್ಲವೇಕೆ. ಸತ್ಯವಂತರಿಗೆ ಸ್ಥಿರವಲ್ಲವೇಕೆ. ಕುಟಿಲಮತಿಗಳಿಗೆ ಶುಭ ಬಹುದೇ. ಕುಟಿಲಮತಿಗಳಿಗೆ ಶುಭ ಬಹುದೇ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಡಿಯದೆ ನಾ. ಬಿಡಲಾರೆ ಕೇಳು ವಿದುರ. ನಾನೆಂದು ಬಲು ಗರ್ಭದಿಂದರೆವ ಕುರುಕುಲವನ್ನು ಧರಿಸುವುದೇ. ನಾನೆಂದು ಬಲು ಗರ್ಭದಿಂದರೆವ ಕುರುಕುಲವನ್ನು ಧರಿಸುವುದೇ. ಕೆರಳಿ ಕೇಸರಿಯ ಕೆರುಕು ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ. ಕೆರಳಿ ಕೇಸರಿಯ ಕೆರಳು ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ. ಉಳಿಯುವರೇ ಕೌರವರು. ಪರಮಾತ್ಮ, ಉಳಿಯುವರೇ ಕೌರವರು. ಮಧಾಂಧನವರ ರಪ್ಪವರ ಕೈಯುತ ಯುಧಿಷ್ಠರಿಗೆ ಜಯೋತ್ಸವಗೊಳಿಪೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ವಿದುರ, ನಾನಿಂದು ನನ್ನ ಸೋದರತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ಅಲ್ಲಿಂದ ರಾಜ್ಯಸಭೆಗೆ ಬರುವನು. ನೀನು ಅಲ್ಲಿಗೆ ಬಾ. ಅಲ್ಲಿ ವಿಚಿತ್ರವಾದ ಪ್ರಸಂಗವು ನಡೆಯುವುದು, ನೀನು ನೋಡುವೆಂತೆ. ಆಗಲಿ ಪರಮಾತ್ಮ. ಹಾ ವಿದುರ, ನೀನು ಬರುವಾಗ ಮರೆಯದೇ ನಿನ್ನ ಬಿಲ್ಲನ್ನು ತೆಗೆದುಕೊಂಡು ಬಾ. ಆಗಲಿ ದೇವ. ಪರಮಾತ್ಮ, ವಿದುರ,
ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಪಿಡಿಯುವ ಮೋಹ ರೂಪ ದೇವ ಜಗದ ಪರಮಾತ್ಮ ನಿಗಮಗೋಚರನೆ ನಿರ್ಮಲ ಮಗನಿಂದ ಪರಮಾತ್ಮ ನಿಗಮಗೋಚರನೆ ನಿರ್ಮಲ ಮಗನಿಂದ ಬಲ್ಲವರಿಲ್ಲ ಜಗದ ಜೀವರಲ್ಲಿ ಪರಮಾತ್ಮ ಬಲ್ಲವರಿಲ್ಲ ಜಗದ ಜೀವರಲ್ಲಿ ಪವನಗೆ ಸಿಲುಕಿದ ಕ್ರಾಂತಿಯ ಮನುಜರ ಪವನಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವರೋಗವಯ್ಯ ನೇ ಪರಿಪಾಲಿಕೆ ಭವರೋಗವಯ್ಯ ನೇ ಪರಿಪಾಲಿಕೆ ಜಗದ ಜೀವನದಾತನು ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ರೂಪ ದೇವಾ ಜಗದ ಜೀವನದ ಜಗದ ಜೀವಾತ್ಮನು